ಅಹಿಂದ ಮುಖಂಡರಾದ ಶೇಖರ್ ವಾರದ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಿಜ ಸರ್, ಒಂದು ಅಹಿಂದ ಸಮುದಾಯದ ಬಲದಂತಿದ್ದವರು ಸಿದ್ದರಾಮಯ್ಯನವರು. ಅವರ ರಾಜೀನಾಮೆ ಇಡೀ ಸಮುದಾಯಗಳಿಗೆ ಬೇಸರದ ಸಂಗತಿಯೇ. ಬಟ್ ಬೇರೆ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಬೇಕಲ್ವಾ ಶೇಖರ್ ಸರ್? ಎಷ್ಟು ದಿನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಕೇವಲ ಈ ಸಮುದಾಯಗಳಿಗೆ ಮಾತ್ರ ಪ್ರಾತಿನಿಧ್ಯ ಕೊಡ್ತಾ ಇರುತ್ತೆ? ಬೇರೆ ಸಮುದಾಯಗಳಿಗೆ ಹೋಗೋ ರಾಂಗ್ ಮೆಸೇಜ್ ಅನ್ನು ತಪ್ಪಿಸುವ ಅನಿವಾರ್ಯತೆ ಆ ಪಕ್ಷಕ್ಕೂ ಕೂಡ ಇದೆಯಲ್ವಾ? ಇಲ್ಲ ಇಲ್ಲ ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ಒಂದು ಅಹಿಂದದ ಓಟ್ ಏನಾದ್ರೂ ಇವತ್ತು 80% ಒಂದ್ ಸೈಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣಭೂತರೇ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಇವರು, ಯಾವುದೋ ಕಾರಣಕ್ಕೆ ಬರ್ತಿದ್ದಿಲ್ಲ. ಸಿದ್ದರಾಮಯ್ಯ ಅವರಿಂದ ಒಂದು ಜನ ಬೆಂಬಲ ಇದೆ, ಅಹಿಂದದ ಓಟ್ ಇದೆ. ಹಾಲು ಕುರುಬ ಸಮಾಜದ ಟೋಟಲ್ 80% ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವು ಅವ್ರು ಸಿದ್ದರಾಮಯ್ಯ ಅವರು ಎಲ್ಲೇ ಹೋದಾಗ ನೀವು ಒಂದ್ಸತ ನೀವು ಅಬ್ಸರ್ವ್ ಮಾಡಿ ನೋಡಿ, ರ್ಯಾಲಿಗೆ ಹೋಗ್ಲಿ, ಎಲೆಕ್ಷನ್ ಹೋಗ್ಲಿ, ನಾ ಮೊನ್ನೆ ಬೈ ಎಲೆಕ್ಷನ್ ಎಲ್ಲ ತಗೋರಿ, ಸಿದ್ದರಾಮಯ್ಯ ಅವರು ಫೇಸ್ ಇರಲಿಲ್ಲ ಅಂದ್ರೆ 2 ಎಲೆಕ್ಷನ್ ಗೆದ್ದಿದ್ರ ಇವರು. ಅಹಿಂದ ನಾಯಕರು ಇವತ್ತೆಲ್ಲ ನಮಗೆ ಬಹಳ ದುಃಖವಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಾಲುಮತ ಸಮಾಜ, ಅಹಿಂದ ಸಮಾಜದಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದನ್ನ ಹೈಕಮಾಂಡ್ ಯಾರ ರೂಪಲ್ಲಿ ಇವರು ಮುಂದೆ ಎಲೆಕ್ಷನ್ ಮಾಡ್ತಾರೋ ನಮ್ಗಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲ ಶೇಖರ್ ಸರ್, ಇದು ಕಾಂಟ್ರಾಸ್ಟ್ ಉತ್ತರ ನಾವು ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಅಹಿಂದ ನಾಯಕರೆಲ್ಲರೂ ರಾಜ್ಯಾದ್ಯಂತ ಆಧಾರದ ಮೇಲೆ ಅಧಿಕಾರ ಕೊಡಬಾರದು ಅನ್ನೋದೇನೆ ಅಲಿಖಿತ ನಿಯಮ ಇರೋದು. ಹೀಗಿರುವಾಗ ಒಂದು ಸಮುದಾಯ ನಮ್ಮ ಸಮುದಾಯದ ನಾಯಕರನ್ನ ನೀವು ಕೆಳಗಿಳಿಸಿದ್ರೆ ನಿಮ್ ಪಕ್ಷಕ್ಕೆ ಓಟೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ರೆ ಬ್ಲಾಕ್ ಮೇಲ್ ಆಗೋದಿಲ್ವಾ? ಪಕ್ಷ ಇದೆ, ಪಕ್ಷದ ಸಿದ್ಧಾಂತ ಇದೆ, ಸರ್ಕಾರ ಇದೆ, ಸರ್ಕಾರದ ಆಡಳಿತ ವೈಖರಿ ಇದೆ, ಅನೇಕ ಮಿನಿಸ್ಟರ್ಗಳಿದ್ದಾರೆ, ಶಾಸಕರಿದ್ದಾರೆ. ಹಾಗಾದ್ರೆ ಇವ್ರ ಕೆಲಸ ಎಲ್ಲ ಮ್ಯಾಟ್ರೇ ಆಗಲ್ವಾ? ಕೇವಲ ಕುರುಬ ಸಮುದಾಯದವರು ಅನ್ನೋ ಕಾರಣಕ್ಕೆ ಮಾತ್ರ ಅಧಿಕಾರ ಕೊಟ್ಟೇ ಇರಬೇಕು, ಅವ್ರ ಕೈಲೇ ಅಧಿಕಾರ ಇರಬೇಕು, ಇದು ಬ್ಲಾಕ್ ಮೇಲ್ ಆಗ್ಬಿಡೋದಿಲ್ವಾ ಶೇಖರ್ ಸರ್? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಅವರು ಕುರುಬರು ಸಮಾಜಕ್ಕೊಂದೇ ಸೀಮಿತವಾಗಿಲ್ಲ. ಎಲ್ಲಾ ಅಹಿಂದ ಲೀಡರ್ ಅವರು, ಎಲ್ಲಾ ಬ್ಯಾಕ್ವರ್ಡ್ ಜನಾಂಗದ ಮನಸ್ಸು ಗೆದ್ದಂತ ನಾಯಕರವರು. ಅಂತ ಧೀಮಂತ ನಾಯಕರು ನಮ್ಮ ಕರ್ನಾಟಕದಲ್ಲಿ ಮುಂದೆ ಹುಡ್ತಾರಲ್ಲ ಗೊತ್ತಿಲ್ಲ, ನಾವಂತೂ ನೋಡಿಲ್ಲ. ನಮ್ಮ ಮಕ್ಕಳು ಏನ್ ನೋಡ್ತಾರಲ್ಲ ಗ್ಯಾರಂಟಿ ಇಲ್ಲ. ನಾವು ರಾಜಕೀಯ ಇವತ್ತೇನಾದ್ರೂ ಈ ಸ್ಥಾನಕ್ಕೆ ಬಂದಿದೀವಿ, ಇಷ್ಟೆಲ್ಲ ಇದು ಅಂತ ಸಿದ್ದರಾಮಯ್ಯ ಮಾದರಿ ನಮ್ಗೆಲ್ಲ. ಸಿದ್ದರಾಮಯ್ಯ ನೋಡಿ ನಾವೆಲ್ಲ ಎಲ್ಲ ನಮ್ಮ ಸಮಾಜ ಇಷ್ಟೆಲ್ಲ ಇದಾಗಿದೆ. ಟೋಟಲ್ ಅಹಿಂದನೇ ಅವ್ರಿಂದಿದೆ ಮೇಡಮ್. ಓನ್ಲಿ ಮೇಡಮ್ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ನಿಮ್ಮ ಅಲ್ಲ ಮೇಡಮ್, ನಾನು ಹೇಳೋದೇನಂತಂದ್ರೆ 28ಕ್ಕೆ ಅವನು ಘೋಷಣೆ ಮಾಡಬೇಕಾಗಿತ್ತು. ಇಲ್ಲ ಇಲ್ಲ ಮೇಡಮ್, 28ಕ್ಕೆ ಡಿ.ಕೆ. ಶಿವಕುಮಾರ್ ಅನ್ನ ಘೋಷಣೆ ಮಾಡಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಮೇಡಮ್. ಈ ಸತ್ತೆ ಎಲೆಕ್ಷನ್ ಹೋದಾಗ ಅವ್ರು 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರಂತಾನೆ ನಾವೆಲ್ಲರೂ ಇದು ಮಾಡಿರೋದು. ಹೈಕಮಾಂಡ್ 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರಂತಾನೆ ಹೇಳಿದ್ರು. ಇದು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಮೇಡಮ್ ಪಾರ್ಟಿಯಲ್ಲಿ. ಅಹಿಂದ ನಾಯಕನ ತುಳಿಯೋದಕ್ಕೆ ಒಂದು ಸಮಾಜ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರದಿಂದಾನೇ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಮನಸ್ಫೂರ್ತವಾಗಿ ಅವರು ಕೊಟ್ಟಿಲ್ಲ. ಅವ್ರು ಹೇಳಿಕೆಂಬಕ್ಕೂ ರೆಡಿ ಇಲ್ಲ. ಅವ್ರು ಏನಾದರೂ ಸ್ವಲ್ಪ ಏನಾದರೂ ದುಃಖ ತೋರಿಸಿದ್ರೆ, ಫೀಲಿಂಗ್ ತೋರಿಸಿದ್ರೆ ಡಿ.ಕೆ. ಶಿವಕುಮಾರ್ ಯಾವುದೇ ಕ್ಷಣಕ್ಕೆ ಸಿದ್ದರಾಮಯ್ಯ ಸಿಎಂ ಆಗೋದಿಲ್ಲ. ಓಕೆ, ಸರಿಯೇ. ಮಂಜುನಾಥ್ ಸರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಮನವೊಲಿಸಿದಾರಲ್ಲ ಮೇಡಮ್, ಅದೇನೋ ಒಂದು ಕುತಂತ್ರ ನಡೀತಾ ಇದೆ. ಸರಿ, ಪ್ರಶ್ನೆನೇ ವರ್ಗಾವಣೆ ಮಾಡ್ತೀನಿ. ಮಂಜುನಾಥ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಅವರ ರಾಜೀನಾಮೆ ಇಡೀ ಸಮುದಾಯಗಳಿಗೆ ಬೇಸರದ ಸಂಗತಿಯೇ. ಬಟ್ ಬೇರೆ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಬೇಕಲ್ವಾ ಶೇಖರ್ ಸರ್? ಎಷ್ಟು ದಿನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಕೇವಲ ಈ ಸಮುದಾಯಗಳಿಗೆ ಮಾತ್ರ ಪ್ರಾತಿನಿಧ್ಯ ಕೊಡ್ತಾ ಇರುತ್ತೆ? ಬೇರೆ ಸಮುದಾಯಗಳಿಗೆ ಹೋಗೋ ರಾಂಗ್ ಮೆಸೇಜ್ ಅನ್ನು ತಪ್ಪಿಸುವ ಅನಿವಾರ್ಯತೆ ಆ ಪಕ್ಷಕ್ಕೂ ಕೂಡ ಇದೆಯಲ್ವಾ? ಇಲ್ಲ ಇಲ್ಲ ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ಒಂದು ಅಹಿಂದದ ಓಟ್ ಏನಾದ್ರೂ ಇವತ್ತು 80% ಒಂದ್ ಸೈಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣಭೂತರೇ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಇವರು, ಯಾವುದೋ ಕಾರಣಕ್ಕೆ ಬರ್ತಿದ್ದಿಲ್ಲ. ಸಿದ್ದರಾಮಯ್ಯ ಅವರಿಂದ ಒಂದು ಜನ ಬೆಂಬಲ ಇದೆ, ಅಹಿಂದದ ಓಟ್ ಇದೆ. ಹಾಲು ಕುರುಬ ಸಮಾಜದ ಟೋಟಲ್ 80% ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವು ಅವ್ರು ಸಿದ್ದರಾಮಯ್ಯ ಅವರು ಎಲ್ಲೇ ಹೋದಾಗ ನೀವು ಒಂದ್ಸತ ನೀವು ಅಬ್ಸರ್ವ್ ಮಾಡಿ ನೋಡಿ, ರ್ಯಾಲಿಗೆ ಹೋಗ್ಲಿ, ಎಲೆಕ್ಷನ್ ಹೋಗ್ಲಿ, ನಾ ಮೊನ್ನೆ ಬೈ ಎಲೆಕ್ಷನ್ ಎಲ್ಲ ತಗೋರಿ, ಸಿದ್ದರಾಮಯ್ಯ ಅವರು ಫೇಸ್ ಇರಲಿಲ್ಲ ಅಂದ್ರೆ 2 ಎಲೆಕ್ಷನ್ ಗೆದ್ದಿದ್ರ ಇವರು. ಅಹಿಂದ ನಾಯಕರು ಇವತ್ತೆಲ್ಲ ನಮಗೆ ಬಹಳ ದುಃಖವಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಾಲುಮತ ಸಮಾಜ, ಅಹಿಂದ ಸಮಾಜದಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದನ್ನ ಹೈಕಮಾಂಡ್ ಯಾರ ರೂಪಲ್ಲಿ ಇವರು ಮುಂದೆ ಎಲೆಕ್ಷನ್ ಮಾಡ್ತಾರೋ ನಮ್ಗಂತ ಗೊತ್ತಾಗ್ತಾ ಇಲ್ಲ.
ಬಟ್ ಇಲ್ಲ ಶೇಖರ್ ಸರ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇದು ಮತ್ತೊಂದು ಇದು ಪ್ರಶ್ನೆ ಕೇಳ್ಬಿಡ್ತೀನಿ. ತಕ್ಕ ನಿಮ್ಗೇನೆ ಉತ್ತರ ನಾವು ಮುಂದಿನ ಎಲೆಕ್ಷನ್ ದಲ್ಲಿ ನಾವು ಐದು ನಾಯಕರೆಲ್ಲರೂ ಮೊದಲನೇದಾಗಿ ಸಮುದಾಯ ಅಥವಾ ರಾಜ್ಯಾದ್ಯಂತ ಜಾತಿ ಒಂದು ಆಧಾರದ ಮೇಲೆ ಅಧಿಕಾರ ಕೊಡಬಾರದು ಅನ್ನೋದೇನೆ ಅಲಿಖಿತ ನಿಯಮ ಇರೋದು. ಹೀಗಿರುವಾಗ ಒಂದು ಸಮುದಾಯ ನಮ್ಮ ಸಮುದಾಯದ ನಾಯಕನನ್ನ ನೀವು ಕೆಳಗಿಳಿಸಿದ್ರೆ ನಿಮ್ ಪಕ್ಷಕ್ಕೆ ಓಟೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ರೆ ಬ್ಲಾಕ್ ಮೇಲ್ ಆಗೋದಿಲ್ವಾ? ಪಕ್ಷ ಇದೆ, ಪಕ್ಷದ ಸಿದ್ಧಾಂತ ಇದೆ, ಸರ್ಕಾರ ಇದೆ, ಸರ್ಕಾರದ ಆಡಳಿತ ವೈಖರಿ ಇದೆ, ಅನೇಕ ಮಿನಿಸ್ಟರ್ಗಳಿದ್ದಾರೆ, ಶಾಸಕರಿದ್ದಾರೆ. ಹಾಗಾದ್ರೆ ಇವ್ರ ಕೆಲಸ ಎಲ್ಲ ಮ್ಯಾಟ್ರೇ ಆಗಲ್ವಾ? ಕೇವಲ ಕುರುಬ ಸಮುದಾಯದವರು ಅನ್ನೋ ಕಾರಣಕ್ಕೆ ಮಾತ್ರ ಅಧಿಕಾರ ಕೊಟ್ಟೇ ಇರಬೇಕು, ಅವ್ರ ಕೈಲೇ ಅಧಿಕಾರ ಇರಬೇಕು, ಇದು ಬ್ಲಾಕ್ ಮೇಲ್ ಆಗ್ಬಿಡೋದಿಲ್ವಾ ಶೇಖರ್ ಸರ್? ಇಲ್ಲ ಮೇಡಮ್ ಅವರು ಕುರುಬರು ಸಮಾಜಕ್ಕೊಂದೇ ಸೀಮಿತವಾಗಿಲ್ಲ. ಎಲ್ಲಾ ಅಹಿಂದ ಲೀಡರ್ ಅವರು, ಎಲ್ಲಾ ಬ್ಯಾಕ್ವರ್ಡ್ ಜನಾಂಗದ ಮನಸ್ಸು ಗೆದ್ದಂತ ನಾಯಕರವರು. ಅಂತ ಧೀಮಂತ ನಾಯಕರು ನಮ್ಮ ಕರ್ನಾಟಕದಲ್ಲಿ ಮುಂದೆ ಹುಡ್ತಾರಿಲ್ಲ ಗೊತ್ತಿಲ್ಲ, ನಾವಂತೂ ನೋಡಿಲ್ಲ. ನಮ್ಮ ಮಕ್ಕಳು ಏನ್ ನೋಡ್ತಾರಿಲ್ಲ ಗ್ಯಾರಂಟಿ ಇಲ್ಲ. ನಾವು ರಾಜಕೀಯ ಇವತ್ತೇನಾದ್ರೂ ಈ ಸ್ಥಾನಕ್ಕೆ ಬಂದಿದೀವಿ, ಇಷ್ಟೆಲ್ಲ ಇದು ಅಂದ್ರೆ ಸಿದ್ದರಾಮಯ್ಯರ ಮಾದರಿ ನಮ್ಗೆಲ್ಲ. ಸಿದ್ದರಾಮಯ್ಯ ನೋಡಿ ನಾವೆಲ್ಲ ಎಲ್ಲ ನಮ್ಮ ಸಮಾಜ ಇಷ್ಟೆಲ್ಲ ಇದಾಗಿದೆ. ಟೋಟಲ್ ಅಹಿಂದನೇ ಅವ್ರಿಂದಿದೆ ಮೇಡಮ್. ಓನ್ಲಿ ಮೇಡಮ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ನಿಮ್ಮ ಅಲ್ಲ ಮೇಡಮ್, ನಾನು ಹೇಳೋದು ಏನಂತಂದ್ರೆ 28ಕ್ಕೆ ಅವ್ರನ್ನ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲ ಮೇಡಮ್ 28ಕ್ಕೆ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಮೇಡಮ್. ಈ ಸತ್ತೆ ಎಲೆಕ್ಷನ್ ಹೋದಾಗ ಅವ್ರು 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರಂತಾನೆ ನಾವೆಲ್ಲರೂ ಇದು ಮಾಡಿರೋದು. ಹೈಕಮಾಂಡ್ ಅನ್ನ 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರಂತಾನೆ ಹೇಳಿದ್ರು. ಇದು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಮೇಡಮ್ ಪಾರ್ಟಿಯಲ್ಲಿ. ಅಹಿಂದ ನಾಯಕನ ತುಳಿಯೋದಕ್ಕೆ ಒಂದು ಸಮಾಜ ಷಡ್ಯಂತ್ರ ನಡೀತಾ ಇದೆ. ಆ ಷಡ್ಯಂತ್ರದಿಂದಾನೇ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಮನಸ್ಫೂರ್ತವಾಗಿ ಅವರು ಕೊಟ್ಟಿಲ್ಲ. ಅವ್ರು ಹೇಳಕೆಂಬಕ್ಕೂ ರೆಡಿ ಇಲ್ಲ. ಅವ್ರು ಏನಾದ್ರು ಸ್ವಲ್ಪ ಏನಾದ್ರು ದುಃಖ ತೋರಿಸಿದ್ರೆ, ಫೀಲಿಂಗ್ ತೋರಿಸಿದ್ರೆ ಡಿ ಕೆ ಶಿವಕುಮಾರ್ ಯಾವುದೇ ಕ್ಷಣಕ್ಕೆ ಸಿದ್ದರಾಮಯ್ಯ ಸಿಎಂ ಆಗೋದಿಲ್ಲ. ಓಕೆ, ಸರಿಯೇ. ಮಂಜುನಾಥ್ ಸರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಮನವೊಲಿಸಿದಾರಲ್ಲ ಮೇಡಮ್, ಅದೇನೋ ಒಂದು ಕುತಂತ್ರ ನಡೀತಾ ಇದೆ. ಸರಿ, ಈ ಪ್ರಶ್ನೆನೇ ವರ್ಗಾವಣೆ ಮಾಡ್ತೀನಿ. ಮಂಜುನಾಥ್ ಸರ್ ಇದ್ದಾರೆ ಸರ್. ನಮಸ್ಕಾರ. ಅವರ ರಾಜೀನಾಮೆ ಇಡೀ ಆ ಸಮುದಾಯಗಳಿಗೆ ಬೇಸರದ ಸಂಗತಿಯೇ, ಬಟ್ ಬೇರೆ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯ ಬೇಕಲ್ವಾ ಶೇಖರ್ ಸರ್? ಎಷ್ಟು ದಿನ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಕೇವಲ ಈ ಸಮುದಾಯಗಳಿಗೆ ಮಾತ್ರ ಪ್ರಾತಿನಿಧ್ಯ ಕೊಡ್ತಾ ಇರುತ್ತೆ? ಬೇರೆ ಸಮುದಾಯಗಳಿಗೆ ಹೋಗೋ ರಾಂಗ್ ಮೆಸೇಜ್ ಅನ್ನು ತಪ್ಪಿಸುವ ಅನಿವಾರ್ಯತೆ ಆ ಪಕ್ಷಕ್ಕೂ ಕೂಡ ಇದೆಯಲ್ವಾ? ಇಲ್ಲ ಮೇಡಮ್, ಕರ್ನಾಟಕ ರಾಜ್ಯದಲ್ಲಿ ಒಂದು ಅಹಿಂದದ ಓಟು ಏನಾದ್ರೂ ಇವತ್ತು 80% ಒಂದ್ ಸೈಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಅಂದ್ರೆ ಅದಕ್ಕೆ ಕಾರಣಭೂತರೇ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಅಧಿಕಾರಕ್ಕೆ ಬರ್ತಿದ್ದಿಲ್ಲ ಇವರು, ಯಾವುದೋ ಕಾರಣಕ್ಕೆ ಬರ್ತಿದ್ದಿಲ್ಲ. ಸಿದ್ದರಾಮಯ್ಯ ಅವರಿಂದ ಒಂದು ಜನ ಬೆಂಬಲ ಇದೆ, ಅಹಿಂದದ ಓಟ್ ಇದೆ. ಕುರುಬ ಸಮಾಜದ ಟೋಟಲ್ 80% ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನೀವು ಅವ್ರು ಸಿದ್ದರಾಮಯ್ಯ ಅವರು ಎಲ್ಲೇ ಹೋದಾಗ ನೀವು ಒಂದ್ಸತ ನೀವು ಅಬ್ಸರ್ವ್ ಮಾಡಿ ನೋಡಿ, ರ್ಯಾಲಿಗೆ ಹೋಗ್ಲಿ, ಎಲೆಕ್ಷನ್ ಹೋಗ್ಲಿ. ನಾವು ಮೊನ್ನೆ ಬೈ ಎಲೆಕ್ಷನ್ ಎಲ್ಲ ತಗೋರಿ, ಸಿದ್ದರಾಮಯ್ಯ ಅವರು ಫೇಸ್ ಇರಲಿಲ್ಲ ಅಂದ್ರೆ 2 ಎಲೆಕ್ಷನ್ ಗೆದ್ದಿದ್ರ ಇವರು. ಅಹಿಂದ ನಾಯಕರು ಇವತ್ತೆಲ್ಲ ನಮಗೆ ಬಹಳ ದುಃಖವಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಾಲುಮತ ಸಮಾಜ, ಅಹಿಂದ ಸಮಾಜದಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದನ್ನ ಹೈಕಮಾಂಡ್ ಯಾರ ರೂಪಲ್ಲಿ ಇವರು ಮುಂದೆ ಎಲೆಕ್ಷನ್ ಮಾಡ್ತಾರೋ ನಮ್ಗಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲ ಶೇಖರ್ ಸರ್, ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಇದು ತಕ್ಕ ಉತ್ತರ ನಾವು ಮುಂದಿನ ಎಲೆಕ್ಷನ್ ನಲ್ಲಿ ನಾವು ಐದು ನಾಯಕರೆಲ್ಲರೂ ರಾಜ್ಯಾದ್ಯಂತ ಆಧಾರದ ಮೇಲೆ ಅಧಿಕಾರ ಕೊಡಬಾರದು ಅನ್ನೋದೇನೆ ಅಲಿಖಿತ ನಿಯಮ ಇರೋದು. ಹೀಗಿರುವಾಗ ಒಂದು ಸಮುದಾಯ ನಮ್ಮ ಸಮುದಾಯದ ನಾಯಕನನ್ನ ನೀವು ಕೆಳಗಿಳಿಸಿದ್ರೆ ನಿಮ್ ಪಕ್ಷಕ್ಕೆ ಓಟೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ರೆ ಬ್ಲಾಕ್ ಮೇಲ್ ಆಗೋದಿಲ್ವಾ? ಪಕ್ಷ ಇದೆ, ಪಕ್ಷದ ಸಿದ್ಧಾಂತ ಇದೆ, ಸರ್ಕಾರ ಇದೆ, ಸರ್ಕಾರದ ಆಡಳಿತ ವೈಖರಿ ಇದೆ, ಅನೇಕ ಮಿನಿಸ್ಟರ್ಗಳಿದ್ದಾರೆ, ಶಾಸಕರಿದ್ದಾರೆ. ಹಾಗಾದ್ರೆ ಇವ್ರ ಕೆಲಸ ಎಲ್ಲ ಮ್ಯಾಟ್ರೇ ಆಗಲ್ವಾ? ಕೇವಲ ಕುರುಬ ಸಮುದಾಯದವರು ಅನ್ನೋ ಕಾರಣಕ್ಕೆ ಮಾತ್ರ ಅಧಿಕಾರ ಕೊಟ್ಟೇ ಇರಬೇಕು, ಅವ್ರ ಕೈಲೇ ಅಧಿಕಾರ ಇರಬೇಕು, ಇದು ಬ್ಲಾಕ್ ಮೇಲ್ ಆಗ್ಬಿಡೋದಿಲ್ವಾ ಶೇಖರ್ ಸರ್? ಇಲ್ಲ ಮೇಡಮ್ ಅವರು ಕುರುಬರು ಸಮಾಜಕ್ಕೊಂದೇ ಸೀಮಿತವಾಗಿಲ್ಲ. ಎಲ್ಲಾ ಅಹಿಂದ ಲೀಡರ್ ಅವರು, ಎಲ್ಲಾ ಬ್ಯಾಕ್ವರ್ಡ್ ಜನಾಂಗದ ಮನಸ್ಸು ಗೆದ್ದಂತ ನಾಯಕರವರು. ಅಂತ ಧೀಮಂತ ನಾಯಕರು ನಮ್ಮ ಕರ್ನಾಟಕದಲ್ಲಿ ಮುಂದೆ ಹುಡ್ತಾರಿಲ್ಲ ಗೊತ್ತಿಲ್ಲ, ನಾವಂತೂ ನೋಡಿಲ್ಲ. ನಮ್ಮ ಮಕ್ಕಳು ಏನ್ ನೋಡ್ತಾರಿಲ್ಲ ಗ್ಯಾರಂಟಿ ಇಲ್ಲ. ನಾವು ರಾಜಕೀಯ ಇವತ್ತೇನಾದ್ರೂ ಈ ಸ್ಥಾನಕ್ಕೆ ಬಂದಿದೀವಿ, ಇಷ್ಟೆಲ್ಲ ಇದು ಅಂದ್ರೆ ಸಿದ್ದರಾಮಯ್ಯರ ಮಾದರಿ ನಮ್ಗೆಲ್ಲ. ಸಿದ್ದರಾಮಯ್ಯ ನೋಡಿ ನಾವೆಲ್ಲ ಎಲ್ಲ ನಮ್ಮ ಸಮಾಜ ಇಷ್ಟೆಲ್ಲ ಇದಾಗಿದೆ. ಟೋಟಲ್ ಅಹಿಂದನೇ ಅವ್ರಿಂದಿದೆ ಮೇಡಮ್. ಓನ್ಲಿ ಮೇಡಮ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇಲ್ವಾ? ಹಾಗಾದ್ರೆ ನಿಮ್ಮ ಅಲ್ಲ ಮೇಡಮ್, ನಾನು ಹೇಳೋದೇನಂತಂದ್ರೆ 28ಕ್ಕೆ ಅವ್ರನ್ನ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲ ಮೇಡಮ್ 28ಕ್ಕೆ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಮೇಡಮ್. ಈ ಸತ್ತೆ ಎಲೆಕ್ಷನ್ ಹೋದಾಗ ಅವ್ರು 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರಂತಾನೆ ನಾವೆಲ್ಲರೂ ಇದು ಮಾಡಿರೋದು. ಹೈಕಮಾಂಡ್ ಅನ್ನ 5 ವರ್ಷ ಸಿದ್ದರಾಮಯ್ಯ ಅವರು ಮುಂದುವರಿತಾರಂತಾನೆ ಹೇಳಿದ್ರು.
ಇದು ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ ಮೇಡಮ್. ಪಾರ್ಟಿಯಲ್ಲಿ ಅಹಿಂದ ನಾಯಕನ ತುಳಿಯೋದಕ್ಕೆ ಒಂದು ಸಮಾಜ ಷಡ್ಯಂತ್ರ ನಡೀತಾ ಇದೆ. ಯಾರು ಆ ಮಾಡ್ತಾರೆ ಷಡ್ಯಂತ್ರದಿಂದಾನೇ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಮನಸ್ಫೂರ್ತವಾಗಿ ಅವರು ಕೊಟ್ಟಿಲ್ಲ. ಯಾರು ಅವ್ರು ಮಾಡ್ತಾರೆ ಹೇಳಿಕೆಂಬಕ್ಕೂ ರೆಡಿ ಇಲ್ಲ. ಅವ್ರು ಏನಾದ್ರು ಸ್ವಲ್ಪ ಏನಾದ್ರು ದುಃಖ ತೋರಿಸಿದ್ರೆ, ಫೀಲಿಂಗ್ ತೋರಿಸಿದ್ರೆ ಡಿ.ಕೆ. ಶಿವಕುಮಾರ್ ಯಾವುದೇ ಕ್ಷಣಕ್ಕೆ ಸಿದ್ದರಾಮಯ್ಯ ಸಿಎಂ ಆಗೋದಿಲ್ಲ. ಓಕೆ ಸರಿಯೇ. ಮಂಜುನಾಥ್ ಸರ್ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಮನವೊಲಿಸಿದಾರಲ್ಲ ಮೇಡಮ್, ಅದೇನೋ ಒಂದು ಕುತಂತ್ರ ನಡೀತಾ ಇದೆ. ಸರಿ, ಈ ಪ್ರಶ್ನೆನೇ ವರ್ಗಾವಣೆ ಮಾಡ್ತೀನಿ. ಮಂಜುನಾಥ್ ಸರ್ ಇದ್ದಾರೆ ಸರ್.